ಕರ್ನಾಟಕ ರಾಜ್ಯದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡಲೇ ಕರ್ನಾಟಕದಿಂದ ತೆರವು ಮಾಡುವಂತೆ ಆಗ್ರಹಿಸುವ ಮನವಿ ಪತ್ರವನ್ನು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಲು ಸಹಿ ಸಂಗ್ರಹ ಅಭಿಯಾನಕ್ಕೆ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಲ್ಲೇಶ್ವರದಲ್ಲಿರುವ ಆಟೋ ಚಾಲಕರು, ಬೀದಿ ಬದಿ ವ್ಯಾಪಾರಿಗಳ ಬಳಿ ತೆರಳಿ ಸಹಿ ಸಂಗ್ರಹ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕ ಎಸ್ ದತ್ತಾತ್ರಿ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಹಾಗೂ ಬಿಜೆಪಿ ಜಿಲ್ಲೆ ಮತ್ತು ಮಂಡಳ ಪ್ರಮುಖರು ಉಪಸ್ಥಿತರಿದ್ದರು. ಇನ್ನೂ ಕರ್ನಾಟಕದಲ್ಲಿ ಈ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ನಾವು ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ದೀವಿ. ವೈದ್ಯಕೀಯ ಚಿಕಿತ್ಸೆಗೆ ಅಂತ ಬಂದಿರ್ಬೋದು, ಇನ್ಯಾರೋ ಕ್ರಿಕೆಟ್ ಆಡುವಾಗ ಬಂದವರು ಹೋಗಿಯೇ ಇಲ್ಲ, ಇನ್ಯಾರೋ ಭಯೋತ್ಪಾದರ ಕೆಲಸಕ್ಕೇನೆ ಬಂದಿರ್ಬೋದು, ಇನ್ಯಾರೋ ಮದುವೆ ಆಗಿ ಇಲ್ಲಿ ಬಂದಿರ್ಬೋದು. ಯಾವುದೇ ಕಾರಣಕ್ಕೆ ಬರಲಿ, ಇವತ್ತು ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟ ಮಾಡಿದೆ. ಬಂದಂತ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ಕೂಡ ವಾಪಸ್ ಹೋಗ್ಬೇಕನ್ನುವಂಥ ಗಡುವು ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಯಾರು ಪಾಕಿಸ್ತಾನಿಗಳು ಮತ್ತು ಬಾಂಗ್ಲಾದೇಶಿಗಳಿದ್ದಾರೆ ಇವರ ಪಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವಿವತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಸಹಿ ಸಂಗ್ರಹದ ಮೂಲಕ ಕರ್ನಾಟಕದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತು ಹಚ್ಚಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ತಕ್ಷಣ ರಾಜ್ಯ ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹ ಮಾಡೋದಕ್ಕೆ ನಾವು ಈ ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಜನ ಕೂಡ, ಎಲ್ಲ ಹಂತದ ಎಲ್ಲ ರೀತಿಯ ಜನ, ಯಾವ್ಯಾವ ಉದ್ಯೋಗ ಮಾಡ್ತಾರೆ, ಬೆಂಗಳೂರಲ್ಲಿ ಯಾರ್ಯಾರಿದ್ದಾರೆ, ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೆ, ಇವರು ಸಹಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳಿಸಿ, ಇದು ನಮ್ಮ ಆಗ್ರಹ ಇದೆ. ನಾವು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾರ್ಯಾರು ಪಾಕಿಸ್ತಾನದ ಪ್ರಜೆಗಳು ಕರ್ನಾಟಕದಲ್ಲಿ ಇನ್ನೂ ಇದ್ದಾರೆ ಅವರನ್ನು ವಾಪಸ್ ಕಳಿಸಿ ಅಂತ ಹೇಳಿ. ಅದು ರಾಜ್ಯ ಸರ್ಕಾರ ಇನ್ನೂ ಮಾಡ್ತಾ ಇಲ್ಲ. ಅದಕ್ಕೆ ರಾಜ್ಯಪಾಲರಿಗೆ ಮನವಿ ಮಾಡ್ತಿದ್ದೀವಿ, ಅವರಿಗೆ ಸೂಚನೆ ಕೊಡಿ. ಇಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳು ವಾಪಸ್ ಹೋಗ್ಬೇಕಲ್ವಾ. ನಿಮ್ಮ ಹೆಸರು, ಫೋನ್ ನಂಬರ್. ವಿಜಯ್ ಬಾಬುರಿಲ್ಲ ಬಾರಣ್ಣ. ಓ ನನ್ನ ಕ್ಯಾಮ್ರಾ ಗಡ್ಡ ಬರ್ಬೇಡಣ್ಣ. ನೀನೆ ಪಾಪಗೆ ಹಿಂಸೆ ಆಗ್ತಾ ಇದೆ.